ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಮಾರ್ಕೆಟ್ನ ಜೊತೆ ಹೋಗೋಣ. ಸೊ ಇವತ್ತಿನ ಡೇಟ್ ಬಂದು 23 ಸೆಪ್ಟೆಂಬರ್ 2024 ಅಲ್ವಾ. ಸೊ ಇವತ್ತು ನಿಫ್ಟಿ 148 ಪಾಯಿಂಟ್ಸ್ 0.57% ಅಪ್ಪಲ್ಲಿ ಜಂಪ್ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 0.58% 312 ಪಾಯಿಂಟ್ಸ್ ಜಂಪ್ ಕೊಟ್ಟಿದೆ. ನಿಫ್ಟಿ ಮಿಡ್ ಕ್ಯಾಪ್ 0.84% ಅಂದರೆ 503 ಪಾಯಿಂಟ್ಸ್ ಜಂಪ್ ಕೊಟ್ಟಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 1.12% 216 ಪಾಯಿಂಟ್ಸ್ ಜಂಪ್ ಕೊಟ್ಟಿದೆ. ಸೊ ಅಡ್ವಾನ್ಸ್ ಡಿಕ್ಲೈನ್ ಕಡೆ ನೋಡಿದ್ರೆ ಅಡ್ವಾನ್ಸ್ ಕಡೆ ಜಾಸ್ತಿ ಇದೆ, ಡಿಕ್ಲೈನ್ ಕಡೆ ಕಮ್ಮಿ ಇದೆ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ಕಡೆ ಒಂದು ನೋಡೋಣ ಬನ್ನಿ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ಇವತ್ತು ನಿಫ್ಟಿ PSU ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಎಬೌವ್ ಎಕ್ಸ್ಪೆಕ್ಟೇಷನ್ಸ್ ನಿಫ್ಟಿ PSU ಬ್ಯಾಂಕ್ಸ್ ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಅದೇ ಥರ ನಿಫ್ಟಿ ರಿಯಲ್ಟಿ ಕೂಡ ಎಬೌವ್ ಎಕ್ಸ್ಪೆಕ್ಟೇಷನ್ಸ್ ಇಷ್ಟು ಪರ್ಸೆಂಟ್ ಮೇಲೆ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ. ಸೊ ಅದಕ್ಕಿಂತ ಜಾಸ್ತಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಫಾಲೋಡ್ ಬೈ ನಿಫ್ಟಿ ಆಟೋ, ನಿಫ್ಟಿ ಎನರ್ಜಿ. ಉಳಿದಂತೆ ಇನ್ನೆಲ್ಲ ಸೆಕ್ಟರ್ಗಳು ನಿಫ್ಟಿ ಮೀಡಿಯಾ, ರಿಯಲ್ಟಿ, IT ಇವತ್ತು ತುಂಬ ಹೀನಾಯವಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಈ ರೇಟ್ ಕಟ್ಟಿನ ಪರಿಣಾಮ, ಸೊ ರೇಟ್ ಕಟ್ ಆಗೋದು ಯಾವುದಕ್ಕೆ ಒಳ್ಳೆಯದಾಗುತ್ತೆ ಅಂತ ನೋಡಿದ್ರೆ ಒಂದು ಫೈನಾನ್ಸ್ ಸೆಕ್ಟರ್ಗೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಲಿಕ್ವಿಡಿಟಿ ಚೆನ್ನಾಗಿ ಫ್ಲೋ ಆಗುತ್ತೆ. ಹಾಗಾಗಿ PSU ಬ್ಯಾಂಕ್ಸಲ್ಲೂ ಕೂಡ ಒಂದು ಒಳ್ಳೆ ಮೂವನ್ನು ನಾವು ನೋಡ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಒಂದು ಆಲ್ ಟೈಮ್ ಹೈಗೆ ಹೋಗಿ ಕ್ಲೋಸ್ ಆಗಿದೆ ಅಲ್ವಾ. ಸೊ ಬಿಕಾಸ್ ಆಫ್ ದ ರೇಟ್ ಕಟ್, ಫೆಡ್ ರೇಟ್ ಕಟ್ಸ್ ಏನಿದೆ, ಹಾಗಾಗಿ ಈ ಸೆಕ್ಟರ್ಗಳು ಲಿಕ್ವಿಡಿಟಿ ಎಲ್ಲಿ ಜಾಸ್ತಿ ಫ್ಲೋ ಆಗುತ್ತೋ ಅಂಥ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಶುರುವಾಗ್ತವೆ. ಸೊ ಇದು ಬಿಟ್ಟು ಫೆಡ್ ರೇಟ್ ಕಟ್ಸ್ ಆಯಿತು. ಫೆಡ್ ರೇಟ್ ಕಟ್ಸ್ ಇನ್ನೂ ಬರೀ ಏನು ಶುರುವಾತ್ ಅಷ್ಟೇ. ಇದು ಇವಾಗ ಶುರುವಾಗಿದೆ ಅಲ್ವಾ. ಸೊ ಮುಂದೆ ಇನ್ನೂ ರೇಟ್ ಕಟ್ಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ರೇಟ್ ಕಟ್ ಇದೊಂದು ಜಸ್ಟ್ ಟ್ರೈಲರ್ ಅಷ್ಟೇ. ಮುಂದೆ ಇನ್ನೂ ದೊಡ್ಡ ರೇಟ್ ಕಟ್ಸ್ ಬರ್ತಾ ಇರುತ್ತೆ. ಸೊ ನನಗನ್ಸುತ್ತೆ ಬ್ಯಾಂಕ್ ನಿಫ್ಟಿ, ಫೈನಾನ್ಷಿಯಲ್ ಸೆಕ್ಟರ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಟೆಕ್ನಿಕಲ್ ಚಾರ್ಟ್ಸು ನಮಗೆ ಎಲ್ಲ ಡೇಟಾ ಹೇಳುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತು ಚಾರ್ಟ್ ರೀಡಿಂಗು ನಿಮಗೆ ಬರಲೇಬೇಕು. ಇದನ್ನು ಒಂದು ಹವ್ಯಾಸವನ್ನು ಮಾಡ್ಕೊಳ್ಳಿ. ಸೊ ಯಾವತ್ತು ನೀವು ಟೆಕ್ನಿಕಲ್ ಚಾರ್ಟ್ ರೀಡಿಂಗ್ನ ಚೆನ್ನಾಗಿ ಮಾಡ್ತೀರಾ, ಸಪೋರ್ಟ್ ರೆಸಿಸ್ಟೆನ್ಸ್ನ ಚೆನ್ನಾಗಿ ಕಂಡು ಹಿಡ್ಕೊತೀರಾ, ಟ್ರೆಂಡ್ ಲೈನ್ನ ಚೆನ್ನಾಗಿ ಕಲ್ಕೋತೀರಾ, ಅಲ್ಲಿಗೆ ನೀವು ಸ್ಟಾಕ್ ಮಾರ್ಕೆಟ್ನ ಒಂದು 40% 50% ಗೆದ್ದಂಗೆ. ಓಕೆ. ಸೊ ನೋಡಿ, ನಾನಿಲ್ಲಿ ಒಂದು ಚಾನಲ್ ಡ್ರಾ ಮಾಡಿದ್ದೀನಿ. ವೀಕ್ಲಿ ಚಾರ್ಟ್ ತಗೊಂಡು ಒಂದು ಚಾನಲ್ನ ನಾನು ಡ್ರಾ ಮಾಡಿದ್ದೀನಿ ಅಲ್ವಾ. ಸೊ ಈ ಚಾನಲ್ಲು ತುಂಬ ಬ್ರಾಡರ್ ವೇಯಲ್ಲಿ ನಾನು ಡ್ರಾ ಮಾಡಿದ್ದೀನಿ. ಸೊ ಇದು ಕೋವಿಡ್ನ ಫಾಲ್ ಆಗಿತ್ತು, ಇದು ರೀಸೆಂಟಾಗಿರೋ ಹೈ ಆಗಿತ್ತು. ಸೊ ಇಲ್ಲಿಗೆ ನಾನು ತಗೊಂಡು ಚಾನಲ್ ಡ್ರಾ ಮಾಡಿದಾಗ ಇಲ್ಲಿವರೆಗೂ ಹೋಗಿದೆ. ಸೊ ಇಲ್ಲಿ ಒಂದು ಮೈಕ್ರೋ ಚಾನಲ್ನ ನಾನು ಡ್ರಾ ಮಾಡಿದ್ದೀನಿ. ಸೊ ನಿಫ್ಟಿ ಇಲ್ಲಿ ಬ್ರೇಕ್ಔಟನ್ನು ಕೊಟ್ಟಿದೆ, ಅದನ್ನು ನಾನು ತೋರಿಸ್ತೀನಿ. ಸೊ ವೀಕ್ಲಿ ಚಾರ್ಟಿಂದ ಡೈಲಿ ಚಾರ್ಟ್ಗೆ ನಾವು ಶಿಫ್ಟ್ ಆಗೋಣ ಬನ್ನಿ. ಸೊ ಡೈಲಿ ಚಾರ್ಟಲ್ಲಿ ನಾನು ಆಗಲೇ ವೀಕ್ಲಿ ಚಾರ್ಟಲ್ಲಿ ನೋಡಿದಂಥ ಒಂದು ಮೈಕ್ರೋ ಚಾನಲ್ನ ನೀವು ಇಲ್ಲಿ ನೋಡಿದ್ದೀರ ಅಲ್ವಾ. ಸೊ ಈ ಚಾನಲ್ನ ಇಲ್ಲಿ ಬ್ರೇಕ್ಔಟನ್ನು ಕೊಟ್ಟು ನಿಫ್ಟಿ ಇವತ್ತು ಕೂಡ ಬ್ರೇಕ್ಔಟ್ ಆಗಿದೆ. ಸೊ ಒಂದು ಕಾಮನ್ ಸೆನ್ಸ್ ಆದ ಒಂದು ಏನಿದೆ ಅಂದರೆ, ಸೊ ನಿಫ್ಟಿ ನಿಮಗೆ ಬ್ರೇಕ್ಔಟನ್ನು ಕೊಟ್ಟಿದೆ. ಸೊ ಬ್ರೇಕ್ಔಟ್ ಆದಮೇಲೆ ಇನ್ನೂ ಕೆಲವು ದಿನ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಸೊ ಯಾವುದೇ ಒಂದು ಭಯಾನಕವಾದ ಸುದ್ದಿ ಅಥವಾ ಸ್ಟಾಕ್ ಮಾರ್ಕೆಟ್ನೇ ತಲ್ಲಣಗೊಳಿಸುವಂಥ ಸುದ್ದಿ ಇಲ್ಲ ಅಂದರೆ ಖಂಡಿತ ನಮ್ಮ ಮಾರ್ಕೆಟ್ ಅಂತೂ ಬೀಳೋ ಸ್ಥಿತಿಯಲ್ಲಿ ಇಲ್ಲ. ಓಕೆ. ಸೊ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾರ್ಕೆಟ್ಗೆ ಟ್ರಿಗರ್ಸು ಯಾವುದೂ ಇಲ್ಲ. ಸೊ ಈ ಟ್ರಿಗರು ಬ್ರೇಕ್ ಡೌನ್ ಆಗಬೇಕು ಅಥವಾ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸೊ ಈ ಚಾನಲಲ್ಲಿ ಬರೋಕ್ಕೆ, ಸೊ ಅದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಅಂತ ಕಾಣುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದ ಟ್ರಿಗರ್ಸು ನಾವು ಇಲ್ಲಿ ನೋಡ್ತಾ ಇಲ್ಲ. ಓಕೆ. ಸೊ ನಿಫ್ಟಿ ಇಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಎಲ್ಲ ಇದೆ. ಸೊ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಸೊ ನಾಳೆ ನೋಡೋಣ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ನಿಮಗೆ ಅಕಸ್ಮಾತ್ ಪ್ರಾಫಿಟ್ ಬುಕ್ ಬಂದರೂ ಇಲ್ಲಿವರೆಗೂ ಬರ್ಬೋದು ಅಷ್ಟೇ. ಸೊ ನನಗನ್ಸೋದ್ರ ಮಟ್ಟಿಗೆ ನಿಧಾನಕ್ಕೆ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಿಫ್ಟಿ. ಸೊ ನೆಕ್ಸ್ಟ್ ಮೈನ್ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ NTPC ಗ್ರೀನ್ ಎನರ್ಜಿ ಪ್ಲ್ಯಾನ್ಸ್ 10,000 crore IPO. ಸೊ ವಿಚ್ ವಿಲ್ ಬಿ ಲಾಂಚ್ ಇನ್ ನವೆಂಬರ್ 2024. ಸೊ ನವೆಂಬರ್ ಮುಂದಿನ ತಿಂಗಳು. ಸೊ ಇವಾಗ ಸೆಪ್ಟೆಂಬರ್ ಇದೆ, ಅಕ್ಟೋಬರ್ ಆದಮೇಲೆ ಇನ್ನೊಂದು ತಿಂಗಳು ಆದಮೇಲೆ 10,000 ಕೋಟಿ IPO ಬರ್ತಾಯಿದೆ. ಸೊ ಇದು ಎಷ್ಟು ಹೈಪ್ ಆಗ್ಬೋದು ಅಂತ ನೀವೇ ನೋಡ್ಕೊಳ್ಳಿ. ಈ ಹೈಪಿನ ಮಟ್ಟಿಗೆ GMPನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ಸೊ NTPC ಅಂದರೆ ಏನು, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಮಹಾರತ್ನ ಎನರ್ಜಿ ಕಂಪನಿ. ಸೊ ಇದು 10,000 ಕೋಟಿ IPOನ ತರ್ತಾ ಇದೆ. ಸೊ ಈ ಥರ IPOಗಳು ತುಂಬ ಹೈಪ್ ಆದಾಗ ರೀಟೈಲ್ ಇನ್ವೆಸ್ಟರ್ಸು ಜಂಪ್ ಮಾಡಿ ಬೈ ಮಾಡ್ತಾರೆ ಅಲ್ವಾ. ಸೊ ಅದೇ ಇಲ್ಲೂ ಕೂಡ ಆಗುತ್ತೆ. ಸೊ ನೋಡೋಣ ಯಾರ್ಯಾರು ಲಕ್ ಚೆನ್ನಾಗಿದೆ ಅಂತ. ಲಕ್ ಚೆನ್ನಾಗಿರೋರು ಖಂಡಿತ ಇನ್ವೆಸ್ಟ್ ಮಾಡಿ. ನನ್ನ ಲಕ್ ಅಂತೂ ಚೆನ್ನಾಗಿಲ್ಲ. IPO ನಂಗೆ ಇದುವರೆಗೂ ಒಂದು ಸಿಕ್ಕಿಲ್ಲ. ಹಾಗಾಗಿ ನಾನು ಇನ್ವೆಸ್ಟ್ ಮಾಡೋದನ್ನು IPOದಲ್ಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂದರೆ ಮನ್ಬಾ ಫೈನಾನ್ಸ್. ಸೊ ಮನ್ಬಾ ಫೈನಾನ್ಸ್ IPO 23.79 ಟೈಮ್ಸ್ ಆಲ್ರೆಡಿ ಡೇ ಒನ್ನಲ್ಲೇ ಸಬ್ಸ್ಕ್ರೈಬ್ ಆಗೋಗಿದೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇವರು ಹೈಯೆಸ್ಟ್ ಬಿಡ್ಡಿಂಗ್ ಮಾಡಿದ್ದಾರೆ. ಸೊ ಅದೇ ಥರ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಒಟ್ಟಿನಲ್ಲಿ ಡೇ ಒನ್ನಲ್ಲಿ 23.79 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಇನ್ನು 3 ದಿನ ಆಗೋದ್ರೊಳಗೆ ಹೆಚ್ಚು ಕಡಿಮೆ 100 ಟೈಮ್ಸ್ ಸಬ್ಸ್ಕ್ರೈಬ್ ದಾಟ್ಬೋದು. ಸೊ ನೋಡೋಣ ಯಾರು ತುಂಬ ಚೆನ್ನಾಗಿ ಲಕ್ಕಿದೆ ಕಮೆಂಟ್ನಲ್ಲಿ ಬರ್ತಿಳಿಸಿ. ಯಾರ್ಯಾರಿಗೆ ಸಿಕ್ಕಿದೆ ಅವತ್ತು ಕಮೆಂಟ್ನಲ್ಲಿ ಬರುತ್ತಿಳಿಸಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂದರೆ ಬಿಟ್ಕಾಯಿನ್. ಸೊ ಬಿಟ್ಕಾಯಿನ್ ಬಗ್ಗೆ ನೀವೆಲ್ಲರೂ ಕೇಳೇ ಇದ್ದೀರಾ. ಬಿಟ್ಕಾಯಿನಲ್ಲಿ ಯಾರು ಇನ್ವೆಸ್ಟ್ ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರ್ತಿಳಿಸಿ. ಸೊ ಬಿಟ್ಕಾಯಿನ್ ನೋಡಿ $63,000ನ ಸರ್ಪಾಸ್ ಮಾಡಿದೆ. ಸೊ 1 ಮಂತ್ ಹೈನ ಬಿಟ್ಕಾಯಿನ್ ಈಗಾಗಲೇ ಟಚ್ ಆಗಿದೆ. ಸೊ ಏನು ಇದರ ರ್ಯಾಲಿ ಹಿಂದೆ ಅಂತ ನಾವು ನೋಡೋಣ ಬನ್ನಿ. ಸೊ ವಾಟ್ ಈಸ್ ಬಿಹೈಂಡ್ ದ ರ್ಯಾಲಿ ಅಂತ ನೋಡಿದ್ರೆ ಬ್ಯಾಂಕ್ ಆಫ್ ಜಪಾನ್ ಲಾಸ್ಟ್ ವೀಕ್ ಏನು ಹೇಳಿತ್ತು, ಇಂಟ್ರೆಸ್ಟ್ ರೇಟ್ಸ್ ಸ್ಟಡಿ ಆಗಿ ಇರುತ್ತೆ, ಏನು ಚೇಂಜ್ ಇರಲ್ಲ ಅಂತ ಹೇಳ್ತು. ಯಾವಾಗ ಹೇಳ್ತು, ಫೆಡ್ 50 ಬೇಸಿಸ್ ರೇಟ್ ಕಟ್ ಆದ ನಂತರ ಬ್ಯಾಂಕ್ ಆಫ್ ಜಪಾನು ಈ ಒಂದು ಹೇಳಿಕೆನ ಪಬ್ಲಿಷ್ ಮಾಡ್ತು. ಸೊ ಇದು ಒಂದು ಅಪ್ರಿಸಿಯೇಷನ್ ಬಿಟ್ಕಾಯಿನ್ಸ್ ಮೂವ್ ಆಗಲಿಕ್ಕೆ. ಅದೇ ಥರ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಸೆಡ್ ಇನ್ ಎ ರಿಪೋರ್ಟ್ ಫೆಡ್ಸ್ ರೇಟ್ ಕಟ್ ಸೀಮ್ ಟು ಹ್ಯಾವ್ ಈಸ್ಡ್ ಮಾರ್ಕೆಟ್ ಕನ್ಸರ್ನ್ಸ್ ಅಬೌಟ್ ದ ಪೊಟೆನ್ಷಿಯಲ್ US ರಿಸೆಷನ್. ಸೊ US ರಿಸೆಷನ್ ಬರಬೇಕಾಗಿತ್ತು. ಸೊ ಇವಾಗ ಫೆಡ್ ರೇಟ್ ಕಟ್ ಆಗಿದ್ದು ತುಂಬ ಒಳ್ಳೆಯದು ಅಂತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಫೆಡ್ ರೇಟ್ ಕಟ್ ಜೊತೆಗೆ ಸೊ ಟ್ರೇಡರ್ಸ್ 75 ಬೇಸಿಸ್ ಪಾಯಿಂಟ್ಸ್ ಆಫ್ ರೇಟ್ ಕಟ್ಸ್ ಬೈ ದ ಎಂಡ್ ಆಫ್ ದಿಸ್ ಇಯರ್ನ ಆ್ಯಂಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಡಿಸೆಂಬರ್ 2025 ಒಳಗಡೆ 200 ಬೇಸಿಸ್ ಪಾಯಿಂಟ್ಸ್ ಕಟ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಇದರಿಂದ ಏನಾಗುತ್ತೆ, ಫೆಡ್ಸ್ ಪಾಲಿಸಿ ರೇಟ್ ಟು 2.75% ಬೈ ದ ಎಂಡ್ ಆಫ್ ದ ನೆಕ್ಸ್ಟ್ ಇಯರ್ ಬರುತ್ತೆ. ಹಾಗೆ ಸೊ ದ US ಟ್ರೆಷರಿ ಯೀಲ್ಡ್ ಕರ್ವ್ ಹ್ಯಾಸ್ ಬೀನ್ ಸ್ಟೀಪನಿಂಗ್. ಸೊ ಇದರಿಂದ ಟ್ರೆಷರಿ ಯೀಲ್ಡ್ ಕರ್ವ್ ಕೂಡ ನಮಗೆ ಸ್ಟೀಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಕೊನೆಯದಾಗಿ ಅಮೇರಿಕನ್ ಮಾರ್ಕೆಟ್ ಬಗ್ಗೆ ನೋಡೋಣ. ಸೊ ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಆವ್ರೇಜ್, ಸೊ ಇದು ಫ್ಲ್ಯಾಟ್ ಆಗಿ ಓಪನ್ ಆಗಿದೆ. 0.12% ಅಂದರೆ 50 ಪಾಯಿಂಟ್ಸಿಂದ ಪ್ಲಸ್ಸಲ್ಲಿ ಓಪನ್ ಆಗಿದೆ. ನೋಡೋಣ ಮುಂದಿನ ಒಂದು ಕೆಲವು ವಿಡಿಯೋಗಳಲ್ಲಿ ನಾವು ಅಮೇರಿಕನ್ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ. ಕ್ಲೋಸಿಂಗ್ ಬೇಸಿಸಲ್ಲಿ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ನಾಳೆನೂ ಕೂಡ ನಮ್ಮ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು.